ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾ ಸಹಸ್ರನಾಮ ಅಷ್ಟು ರಹಸ್ಯವಾದ ನಾಮ ಏಕೆ ಅನ್ನೋದನ್ನ ನೋಡೋಣ. ಲಲಿತಾ ಸಹಸ್ರನಾಮ ಸ್ತೋತ್ರವು ಬಹಳ ಜಗತ್ಪ್ರಸಿದ್ಧವಾದಂತಹ ಸ್ತೋತ್ರ. ಎಲ್ಲಾ ದೇವತೆಗಳಿಗೂ ಸಹಸ್ರನಾಮ ಇದೆ. ಅದರಲ್ಲಿ ಬಹಳ ವಿಶೇಷವಾದಂಥದ್ದು ರಹಸ್ಯಮಯವಾದಂಥದ್ದು ಅಂತ ಅಂದ್ರೆ ಲಲಿತಾ ಸಹಸ್ರನಾಮ ಅಂತಾನೆ ಹೇಳ್ಬೋದು. ಇನ್ನು ಯಾವ ದೇವತೆಯ ಉಪಾಸನೆಯಾದ್ರೂ ನಮಗೆ ಮಂತ್ರ ಇರುತ್ತೆ, ಮಂತ್ರದ ಜೊತೆ ಸಹಸ್ರನಾಮ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಉಪಾಸನ ಬಲ ಹೆಚ್ಚಾಗಬೇಕು ಅಂದ್ರೆ ನಮ್ಮ ಸಾಧನೆಯಲ್ಲಿ ಪಂಚ ಅಂಗಗಳನ್ನ ನಾವು ನಿತ್ಯವೂ ಪಾರಾಯಣ ಮಾಡಬೇಕಾಗತ್ತೆ. ಯಾವ್ದಾ ಪಂಚ ಅಂಗಗಳು ಅಂತ ನೋಡೋದಾದ್ರೆ ಆ ದೇವತೆಯ ಸಹಸ್ರನಾಮ, ಅಷ್ಟೋತ್ತರ, ಕವಚ, ಹೃದಯ, ಸ್ತೋತ್ರ ಇವುಗಳನ್ನೆಲ್ಲ ನಾವು ನಿತ್ಯ ಪಠನೆ ಮಾಡಬೇಕು. ಲಲಿತಾ ಸಹಸ್ರನಾಮ ಇದು ಕೇವಲ ಸ್ತೋತ್ರ ಮಾತ್ರ ಅಲ್ಲ, ಇದು ಒಂದು ಶಾಸ್ತ್ರ ಅಂತಾನೆ ಹೇಳ್ಬೋದು. ಇನ್ನು ಸಹಸ್ರನೇ ಅಂತ ಯಾಕೆ ಹೇಳ್ತಾರೆ, ಸಾವಿರನೇ ಇರುತ್ತಾ ಅಂತ ನೋಡಿದ್ರೆ ವಿಶ್ವಂ ಶತಂ ಸಹಸ್ರಂ ಸರ್ವಮಕ್ಷಯವಾಚಕಂ ಅಂತ ಹೇಳ್ತಾರೆ. ಅಂದ್ರೆ ಇವೆಲ್ಲ ಅಕ್ಷಯವಾಚಿಗಳು ಅಂತ ತಿಳ್ಕೋಬೇಕು. ಇಲ್ಲಿ ಕೇವಲ ನಾಮಗಳೇ ಇರೋದಿಲ್ಲ, ಅಮ್ಮನವರಿಗೆ ಸಂಬಂಧಿಸಿದಂತ ಬಹಳಷ್ಟು ರಹಸ್ಯಮಯವಾದಂತ ವಿಷಯಗಳು ಸಹಸ್ರನಾಮದಲ್ಲಿದೆ. ಆದ್ರಿಂದಲೇ ಇದನ್ನ ಲಲಿತಾ ಸಹಸ್ರನಾಮ ಅನ್ನೋದಕ್ಕಿಂತ ಲಲಿತಾ ರಹಸ್ಯನಾಮ ಸಾಹಸ್ರಂ ಅಂತ ಕರೀತಾರೆ. ಭಗವತ್ ತತ್ವ ಅನಂತವಾದದ್ದು. ಆ ಅನಂತವಾದ ಭಗವತ್ ತತ್ವವನ್ನ ನಾವು ಅನಂತವಾಗಿ ಕೀರ್ತಿಸಬೇಕು ಅಂದ್ರೆ ಅದಕ್ಕೆ ಬಹಳ ಉಪಯೋಗವಾದಂಥದ್ದೇ ಸಹಸ್ರನಾಮ ಸ್ತೋತ್ರ. ಇನ್ನು ಸಾಮಾನ್ಯವಾಗಿ ದೇವತೆಗಳ ಸಹಸ್ರನಾಮ ಅಂದ್ರೆ ಏನೇನಿರುತ್ತೆ, ದೇವತೆಗೆ ಸಂಬಂಧಿಸಿದಂತಹ ಉಪಾಸನಾ ವಿಧಾನ, ಮಂತ್ರಗಳು ಮತ್ತೆ ದೇವತಾ ಲೀಲೆಗಳೆಲ್ಲ ಇರ್ತವೆ. ಇದನ್ನ ಯಾರು ಯಾರಿಗೆ ಉಪದೇಶ ಮಾಡಿದ್ರು ಅಂತ ಅಂದ್ರೆ ಅಗಸ್ತ್ಯರಿಗೆ ಹಯಗ್ರೀವರು ಉಪದೇಶ ಮಾಡಿರೋ ಅಂಥದ್ದು. ಇದನ್ನ ಪ್ರಸ್ತಾಪ ಮಾಡ್ತಾ ಇರೋರು ಯಾರು ಅಂತ ನೋಡಿದ್ರೆ ವ್ಯಾಸ ಮಹರ್ಷಿಗಳು ಬ್ರಹ್ಮಾಂಡ ಪುರಾಣದ ಉತ್ತರ ಭಾಗದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಸಹಸ್ರನಾಮ ಸ್ತೋತ್ರ ಮಾತ್ರ ಅಲ್ಲದೆ ಲಲಿತಾದೇವಿಗೆ ಸಂಬಂಧಿಸಿರುವಂತಹ ಎಷ್ಟೋ ವಿಷಯಗಳನ್ನ ಹಯಗ್ರೀವರು ಅಗಸ್ತ್ಯರಿಗೆ ಉಪದೇಶ ಮಾಡಿದ್ದಾರೆ. ಸರಿ, ಇದೆಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಈಗ ಲಲಿತಾ ಸಹಸ್ರನಾಮದಲ್ಲಿ ಏನಿದೆ ರಹಸ್ಯ ಅನ್ನೋದನ್ನ ನೋಡೋಣ. ಲಲಿತಾ ಸಹಸ್ರನಾಮದ ಮೊದಲ 5 ಮಂತ್ರಗಳಲ್ಲಿ ಅಥವಾ ನಾಮಗಳಲ್ಲಿ ದೇವಿಯ ವೈಭವವನ್ನ ವರ್ಣಿಸ್ತಾರೆ. ಇನ್ನು 6ನೇ ನಾಮದಿಂದ 54ನೇ ನಾಮದವರೆಗೂ ಪರಮೇಶ್ವರಿಯ ಸ್ವರೂಪವನ್ನ ವರ್ಣನೆ ಮಾಡ್ತಾರೆ. ಇನ್ನು 55ನೇ ನಾಮದಿಂದ 63ನೇ ನಾಮದವರೆಗೂ ದೇವಿಯ ನಿವಾಸ ಸ್ಥಾನವನ್ನ ಅಂದ್ರೆ ಮಣಿದ್ವೀಪವನ್ನ ವರ್ಣನೆ ಮಾಡ್ತಾರೆ. ಇನ್ನು 85ರಿಂದ 89ನೇ ನಾಮದಲ್ಲಿ ದೇವಿಯ ಸೂಕ್ಷ್ಮ ರೂಪದ ವರ್ಣನೆ ಅಂದ್ರೆ ಪಂಚದಶಿ ಮಹಾಮಂತ್ರ ಇವುಗಳ ವರ್ಣನೆ ಬರುತ್ತೆ. 90ರಿಂದ 95ನೇ ನಾಮದಲ್ಲಿ ದೇವಿಯ ಪೂಜೆ ಮಾಡೋದಕ್ಕೆ ಯಾವ್ಯಾವ ಆಚಾರಗಳಿವೆ ಅಂದ್ರೆ ಕೌಳಾಚಾರ, ಸಮಯಾಚಾರ ಇವುಗಳ ಬಗ್ಗೆ ಬರುತ್ತೆ. 96ರಿಂದ 98ರವರೆಗೆ ಸಮಯಾಚಾರದ ಬಗ್ಗೆ ವಿವರಣೆ ಮಾಡ್ತಾರೆ. 99ರಿಂದ 111 ನಾಮದವರೆಗೂ ಗ್ರಂಥಿ ಭೇದನದ ಬಗ್ಗೆ ವಿವರಿಸ್ತಾರೆ. 112ನೇ ನಾಮದಿಂದ 131ನೇ ನಾಮದವರೆಗೂ ಶಾಂಭವಿ ವಿದ್ಯೆಯನ್ನ ವಿವರಣೆ ಮಾಡ್ತಾರೆ. ಇನ್ನು 132ನೇ ನಾಮದಿಂದ 195ನೇ ನಾಮದವರೆಗೂ ಪರಬ್ರಹ್ಮ ತತ್ವವನ್ನ ವಿವರಣೆ ಮಾಡ್ತಾರೆ. 96ನೇ ನಾಮದಿಂದ 198ನೇ ನಾಮದವರೆಗೂ ಸರ್ವಜ್ಞತ್ವದ ಬಗ್ಗೆ ಹೇಳಿದ್ದಾರೆ. ಇನ್ನು 199ರಿಂದ 225ನೇ ನಾಮದಲ್ಲಿ
ನಮಗೆ ಸಗುಣ ರೂಪದ ವರ್ಣನೆ ಅಂದ್ರೆ ದೇವಿಯ ಸಾಕಾರ ರೂಪದ ವರ್ಣನೆ ಇಲ್ಲಿ ಬರುತ್ತೆ, ಈ ನಾಮಗಳಲ್ಲಿ ಬರುತ್ತೆ. 226ನೇ ನಾಮದಿಂದ 237ನೇ ನಾಮದವರೆಗೂ ಮಹಾಯಾಗದ ವಿಶೇಷದ ಬಗ್ಗೆ ವರ್ಣನೆ ಬರುತ್ತೆ. ಮಹಾಯಾಗ ಕ್ರಮಾರಾಧ್ಯ ಅಂತ ಪ್ರಾರಂಭ ಆಗಿ ನಾವು ಈ ವರ್ಣನೆಯನ್ನ ನೋಡ್ಬೋದು. 237ರವರೆಗೂ ಇದ್ರ ಬಗ್ಗೆನೆ ವರ್ಣನೆ ಬರುವಂತದ್ದು. 238ನೇ ನಾಮದಿಂದ 251ನೇ ನಾಮದವರೆಗೂ ಚಂದ್ರವಿದ್ಯೆಯ ಬಗ್ಗೆ ವಿವರಣೆ ಬರುತ್ತೆ. 252ನೇ ನಾಮದಿಂದ 255ನೇ ನಾಮದವರೆಗೂ ಜ್ಞೇಯ ರೂಪದ ಬಗ್ಗೆ, ದೇವಿಯ ಜ್ಞೇಯ ರೂಪದ ಬಗ್ಗೆ ವರ್ಣನೆ ಬರುತ್ತೆ. 256ನೇ ನಾಮದಿಂದ 263ನೇ ನಾಮದವರೆಗೂ ಅವಸ್ಥಾ ಪಂಚಕದ ಬಗ್ಗೆ ವಿವರಣೆ ಇರುತ್ತೆ. ಇದೆಲ್ಲ ಮೇಲ್ನೋಟಕ್ಕೆ ಕಾಣೋದೇ ಇಲ್ಲ ನಮ್ಗೆ, ಇದೆಲ್ಲ ಇದೆಯಾ ಅಂತ ಅನ್ನಿಸ್ಬೋದು. ಬಟ್ ಇದರ ರಹಸ್ಯಮಯವಾದ ವಿಷಯಗಳೇನಂದ್ರೆ ಇವೆ. ಇದ್ರಿಂದಲೇ ಲಲಿತಾ ಸಹಸ್ರನಾಮವನ್ನ ರಹಸ್ಯನಾಮ ಅಂತ ಹೇಳ್ತಾರೆ. ಇದು ಕೆಲವ್ರಿಗೆ ಅರ್ಥನೂ ಆಗದೆ ಇರ್ಬೋದು. ನೀವು ನಾನು ಹೇಳೋ ಸಂಖ್ಯೆಯಲ್ಲಿ ನೀವು ಲಲಿತಾ ಸಹಸ್ರನಾಮದ ಪುಸ್ತಕವನ್ನ ಇಟ್ಕೊಂಡು ನೀವು ಬೇಕಾದ್ರೆ ಟಿಕ್ ಮಾಡ್ಕೊಳ್ತಾ ಹೋಗ್ಬೋದು, ಏನೇನಿದೆ ಅಂತ ನೀವು ನೋಡ್ಕೊಳ್ಬೋದು. ಆಸಕ್ತಿ ಇದ್ರೆ ಹೇಗಾದ್ರೂ ನಾವು ವಿಷಯವನ್ನ ಗ್ರಹಿಸ್ಬೋದು. ಇನ್ನು 264ರಿಂದ 274ರವರೆಗೆ ಪಂಚಕೃತ್ಯಗಳ ಬಗ್ಗೆ ವಿವರಣೆ ಬರುತ್ತೆ. ಪಂಚಕೃತ್ಯಗಳು ಅಂದ್ರೆ ಅಮ್ಮ ಏನ್ ಮಾಡ್ತಾ ಇದ್ದಾಳೆ, ಅವಳು ಏನು ಕೆಲಸದಲ್ಲಿ ನಿರತಲಾಗಿದ್ದಾಳೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆ ಬರುತ್ತೆ. ಅಂದ್ರೆ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ, ತಿರೋಧಾನಕರೀಶ್ವರಿ, ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಇಷ್ಟು ನಾಮಗಳಲ್ಲಿ ಅಮ್ಮ ಏನ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ವಿವರಣೆ ಮಾಡ್ತಾರೆ. ಇನ್ನು 275ನೇ ನಾಮದಿಂದ 288ನೇ ನಾಮದವರೆಗೂ ಭಾನುವಿದ್ಯೆಯ ಬಗ್ಗೆ ವಿವರಣೆ ಬರುತ್ತೆ. 289ನೇ ನಾಮದಿಂದ 304ನೇ ನಾಮದಲ್ಲಿ ಷೋಡಶಿ ಮಹಾಮಂತ್ರದ ಬಗ್ಗೆ ವಿವರಣೆ ಬರುತ್ತೆ. 305ರಿಂದ 312ನೇ ನಾಮದಲ್ಲಿ ನಮಗೆ ಭುವನೇಶ್ವರಿ ಮಂತ್ರದ ಬಗ್ಗೆ ಬರುತ್ತೆ. ಭುವನೇಶ್ವರಿ ಮಂತ್ರ ಇಲ್ಲಿ ನಾವು ನೋಡಬಹುದು. ಅಂದ್ರೆ ಲಲಿತಾ ಸಹಸ್ರನಾಮದ ಒಂದೊಂದು ನಾಮ ಒಂದೊಂದು ದೇವತೆಯ ಮಂತ್ರ. ಲಲಿತಾ ಸಹಸ್ರನಾಮ ಅಂದ್ರೆ ಒಂದೊಂದು ನಾಮದಲ್ಲಿ ಅಮ್ಮನ ಒಂದೊಂದು ರೂಪ ಪ್ರಕಟ ಆಗುತ್ತೆ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅವಳ ವಿಶ್ವರೂಪವನ್ನ ನಾವು ವಿಜುವಲೈಸ್ ಮಾಡ್ಬೇಕು. ಇದನ್ನ ಕೇಳ್ತಾ ಇದ್ರೆ ಏನನ್ಸುತ್ತೆ, ಭುವನೇಶ್ವರಿನೂ ಇವಳೆ, ಲಕ್ಷ್ಮಿ ಇವಳೆ, ಗಾಯತ್ರಿ, ಸರಸ್ವತಿ ಸರ್ವವೂ ಸರ್ವರೂಪಿಣಿನೂ ಜಗನ್ಮಾತಾ ಅನ್ನೋದನ್ನ ತಿಳ್ಕೋಬೇಕು. ಇನ್ನು 313ನೇ ನಾಮದಿಂದ 320ನೇ ನಾಮದವರೆಗೂ ಮಹಾಲಕ್ಷ್ಮಿ ಮಹಾಮಂತ್ರವನ್ನ ನಾವು ನೋಡಬಹುದು. 321ರಿಂದ 330ರವರೆಗೆ ಕಾಮಕಲಾ ವಿದ್ಯೆಯ ಬಗ್ಗೆ ನಮಗೆ ಇಲ್ಲಿ ವಿವರಣೆ ಬರುತ್ತೆ. 331ರಿಂದ 340ರವರೆಗೂ ಪರಮೇಶ್ವರಿಯ ಧ್ಯೇಯ ರೂಪವನ್ನ ನೋಡಬಹುದು. 341ನೇ ನಾಮದಿಂದ 356ನೇ ನಾಮದವರೆಗೂ ವಾಗ್ವಾದಿನಿ ವಿದ್ಯೆಯನ್ನ ವಿವರಣೆ ಮಾಡ್ತಾರೆ. 357ನೇ ನಾಮದಿಂದ 365ನೇ ನಾಮದವರೆಗೂ ಬ್ರಹ್ಮ ವಿದ್ಯೆಯನ್ನ ವಿವರಿಸ್ತಾರೆ. 366ನೇ ನಾಮದಿಂದ 374ನೇ ನಾಮದವರೆಗೂ ವಾಗೀಶ್ವರಿ ಸ್ವರೂಪವನ್ನ ವಿವರಿಸ್ತಾರೆ. 375ನೇ ನಾಮದಿಂದ 380ನೇ ನಾಮದವರೆಗೂ ಬಿಂದು ಮಂಡಲ ವಾಸಿನಿ ಇದ್ರ ಬಗ್ಗೆ ನಮಗೆ ವಿವರಣೆ ಬರುತ್ತೆ. 388ನೇ ನಾಮದಿಂದ 404ನೇ ನಾಮದವರೆಗೂ ರಹೋಯಾಗದ ಬಗ್ಗೆ ಬರುತ್ತೆ. 388ನೇ ನಾಮದಿಂದ 404ನೇ ನಾಮದವರೆಗೂ ಪ್ರಭಾವಿದ್ಯೆಯ ಬಗ್ಗೆ ಹೇಳಿದ್ದಾರೆ. 405ರಿಂದ 419ನೇ ನಾಮದವರೆಗೂ ಶಿವದೂತಿ ವಿದ್ಯೆಯ ಬಗ್ಗೆ ಹೇಳಿದ್ದಾರೆ. 420ರಿಂದ 468ರವರೆಗೆ ಗಾಯತ್ರಿ ಮಂತ್ರದ ಬಗ್ಗೆ ವಿವರಣೆ ಬರುತ್ತೆ. 469ರಿಂದ 542ರವರೆಗೆ ಷಟ್ಚಕ್ರಗಳ ಬಗ್ಗೆ ವಿವರಣೆ ಬರುತ್ತೆ. 543ರಿಂದ 559ರವರೆಗೆ ನಮಗೆ ವಿಮರ್ಶ ರೂಪಿಣಿ ವಿದ್ಯೆಯ ಬಗ್ಗೆ ವಿವರಣೆ ಬರುತ್ತೆ.
560ನೇ ನಾಮದಿಂದ 570ನೇ ನಾಮದವರೆಗೆ ದೇವಿಯ ಸ್ಥೂಲ ರೂಪದ ವರ್ಣನೆ ಬರುತ್ತೆ. 571ನೇ ನಾಮದಿಂದ 583ನೇ ನಾಮದವರೆಗೂ ಪ್ರಜ್ಞಾನ ಘನರೂಪಿಣಿ ವಿದ್ಯೆಯ ಬಗ್ಗೆ ಬರುತ್ತೆ. 584ರಿಂದ 590ರವರೆಗೆ ಆತ್ಮವಿದ್ಯೆಯ ಬಗ್ಗೆ ವಿವರಣೆ ಬರುತ್ತೆ. ಇನ್ನು 590ರಿಂದ 621ನೇ ನಾಮದವರೆಗೂ ದಾಕ್ಷಾಯಿಣಿ ವಿದ್ಯೆಯ ವಿವರಣೆ ನಾವು ನೋಡಬಹುದು. 622ರಿಂದ 669ರವರೆಗೆ ಲೋಪಾಮುದ್ರಾ ವಿದ್ಯೆಯನ್ನ ವಿವರಿಸ್ತಾರೆ. 670ರಿಂದ 701ನೇ ನಾಮದವರೆಗೂ ಸಾವಿತ್ರಿ ವಿದ್ಯೆ, 702ರಿಂದ 727ರವರೆಗೂ ಸರಸ್ವತಿ ವಿದ್ಯೆ, 728ರಿಂದ 749ರವರೆಗೆ ನಂದಿ ವಿದ್ಯೆಯ ಬಗ್ಗೆ ವಿವರಣೆ ಬರುತ್ತೆ. 750ರಿಂದ 790ರವರೆಗೆ ಮಂಗಳ ಚಂಡಿ ವಿದ್ಯೆಯ ಬಗ್ಗೆ ಬರುತ್ತೆ. 791ರಿಂದ 812ನೇ ನಾಮದವರೆಗೆ ಕಪರ್ಧಿನಿ ವಿದ್ಯೆಯ ಬಗ್ಗೆ ವಿವರಣೆ ಬರುತ್ತೆ. ಇನ್ನು 813ನೇ ನಾಮದಿಂದ 877ನೇ ನಾಮದವರೆಗೆ ಜ್ಞಾನ ವಿದ್ಯೆಯ ಬಗ್ಗೆ ವಿವರಣೆ ಬರುತ್ತೆ. 878ನೇ ನಾಮದಿಂದ 887ನೇ ನಾಮದವರೆಗೆ ನಿತ್ಯ ನೈಮಿತ್ತಿಕ ಕರ್ಮದ ವಿಧಿಗಳ ಬಗ್ಗೆ ವಿವರಣೆ ಬರುತ್ತೆ. ಇನ್ನು 888ರಿಂದ 906ರವರೆಗೆ ಸನ್ಯಾಸಿಗಳ ಜ್ಞಾನ ವಿಷಯದ ಬಗ್ಗೆ ಬರುತ್ತೆ. 907ರಿಂದ 911ರವರೆಗೆ ಅಗ್ನಿಸ್ಟೋಮಾದಿ ಸಂಕೇತದ ಬಗ್ಗೆ ಬರುತ್ತೆ ವಿವರಣೆ. 912ರಿಂದ 919ರವರೆಗೆ ಜಪಯಜ್ಞದ ಬಗ್ಗೆ ವಿವರಿಸ್ತಾರೆ. 920ರಿಂದ 922ರವರೆಗೆ ಯಾಗ ಫಲದ ಬಗ್ಗೆ ವಿವರಣೆ ಬರುತ್ತೆ. 923ನೇ ನಾಮದಿಂದ 941ನೇ ನಾಮದವರೆಗೆ ಯತಿಯ ಅನುಷ್ಠಾನದ ಬಗ್ಗೆ ವಿವರಣೆ ಬರುತ್ತೆ. ಇನ್ನು 942ನೇ ನಾಮದಿಂದ 963ನೇ ನಾಮದವರೆಗೆ ಸ್ಮಾರ್ತ ಕರ್ಮದ ಬಗ್ಗೆ ವಿವರಿಸಿರ್ತಾರೆ. 964ನೇ ನಾಮದಿಂದ 973ನೇ ನಾಮದವರೆಗೂ ಸುವಾಸಿನಿ ಪೂಜೆಯ ಬಗ್ಗೆ ವಿವರಣೆ ಬರುತ್ತೆ. ಮತ್ತೆ 974ನೇ ನಾಮದಿಂದ 1000ದ ನಾಮದವರೆಗೂ ಚಕ್ರಾರ್ಚನೆಯ ಬಗ್ಗೆ ವಿವರಣೆಯನ್ನ ನಾವು ನೋಡಬಹುದು. ಮೇಲ್ನೋಟಕ್ಕೆ ಲಲಿತಾ ಸಹಸ್ರನಾಮ ನಾಮದ ಹಾಗೆ ಕಂಡರೂ ಇದರಲ್ಲಿ ರಹಸ್ಯಮಯವಾದಂಥ ಎಷ್ಟೋ ವಿದ್ಯೆಗಳು, ತತ್ವಶಾಸ್ತ್ರಗಳು, ಮತ್ತೆ ಗ್ರಂಥಿಭೇದನ, ಷಟ್ಚಕ್ರಗಳ ಸಾಧನೆಯ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ನಮ್ಗೆ ಕೊಡ್ತಕ್ಕಂಥದ್ದೇ ಲಲಿತಾ ಸಹಸ್ರನಾಮ. ಆದ್ರಿಂದಲೇ ಹೇಳೋದು ಲಲಿತಾ ಸಹಸ್ರನಾಮ ಅಲ್ಲ, ಇದು ರಹಸ್ಯನಾಮ, ಇದು ಒಂದು ಶಾಸ್ತ್ರ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರೆಲ್ಲ ಲಲಿತಾ ಸಹಸ್ರ ನಾಮಗಳನ್ನ ನೋಡ್ಕೊಂಡು ನಾನು ಹೇಳಿರೋ ಅಂಥ ಸಂಖ್ಯೆಯಲ್ಲಿ ನೀವು ನೋಡಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾನು ಮುಂಬರುವ ದಿನಗಳಲ್ಲಿ ಲಲಿತಾ ಸಹಸ್ರನಾಮದ ಭಾಷ್ಯವನ್ನ ನಾನು ಹೇಳ್ತಾ ಹೋಗ್ತೀನಿ. ಆಸಕ್ತಿ ಇರೋರು ತಿಳ್ಕೋಬಹುದು. ಪ್ರತಿಯೊಬ್ಬರು ಲಲಿತಾ ಸಹಸ್ರನಾಮದ ಒಂದು ಉತ್ಕೃಷ್ಟತೆಯನ್ನ, ಶ್ರೇಷ್ಠತೆಯನ್ನ ತಿಳ್ಕೊಂಡು ಮನೆ ಮನೆಯಲ್ಲೂ ಲಲಿತಾ ಸಹಸ್ರನಾಮ ಸ್ತೋತ್ರ ಪಠನೆ ನಡೀಲಿ ಅನ್ನೋದೇ ನನ್ನ ಆಶಯ. ಸರ್ವಂ ಶ್ರೀ ಮಹಾತ್ರಿಪುರ ಸುಂದರಿ ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.